ಮೊಮ್ಮಗನ್ ಮದುವೆ ಫಿಕ್ಸ್ ಆಯ್ತು ಅಂದ್ಬಿಟ್ಟು ಇವ ಅಮ್ಮನ್ ಖುಷಿನೋ ಖುಷಿ. ಇವತ್ತು ಬೆಳಗ್ಗೆನೆ 5:15 ಎದ್ಬಿಟ್ಟು 75,000 ರೂಪಾಯಿ ಶೂ ಹಾಕೊಂಡು ರನ್ನಿಂಗ್ ಓಡ್ತಾ ಇದ್ರ ಚಿರ್ತಿನೇ ನೋಡ್ಬಿಟ್ಟು ಎದ್ರಕ ಓಡ್ತಾ ಇರ್ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಒಯ್ ಬಂದ್ಬಿಟ್ಟು ಖಾಲಿ ಬುಕ್ ನೋಡಿದ್ರ ಯಾರೋ ಪುಣ್ಯವಂತರು ಬೆಳಗ್ಗೆನೆ ಟೀ ಕಾಯಿಸಿ ಮುಂದೆ ಕಳಿಸ್ತವ್ರ. ಜಿಂಗ್ ಜಾಂಗ್ ಅನ್ಬಿಟ್ಟು ರನ್ನಿಂಗ್ ಮುಗಿಸ್ಕೊಂಡು ನಮ್ಮ ಮಟ್ಟಿಗೆ ಬಂದ್ಬಿಟ್ಟು ಇವ್ರಿಬ್ರಿಗ ಬಿಸ್ಕೆಟ್ ಹಾಕ್ಬಿಟ್ಟು ದುಡ್ಗೋಸ್ಕರ ಹುಡ್ಗಿರ್ಗೋಸ್ಕರ ನಮ್ನೆ ದೂರ ತಾಳು ಈ ಕಾಲದಲ್ಲಿ ಬರೀ 2 ರೂಪಾಯಿ ಬಿಸ್ಕೆಟ್ ಹಾಕೋದ್ರ ಸಾಕು. ಕೊನೆವರೆಗೂ ನಿಯತ್ತಾಗಿರೋ ಪ್ರಾಣಿಗಳು ಇವು. ನಮ್ ದರ್ಶನ ಇಬ್ರು ಈ ತರ ಜಿಂಗ್ ಜಾಂಗ್ ಅನ್ಬಿಟ್ಟು ರೆಡಿ ಆಗ್ಬಿಟ್ಟು ನಾವು ಕುರಿ ಉಂಟಿಗೆ ಹೋದ್ನ. ಇಲ್ಲಿಗೇನಿಗಪ್ಪ ಅಂದ್ರ ತೆರಣಿ ಮುಂಟಿ ಅಳಿಮೈ ನೋಡಕ. ಇವ್ರೆ ತೆರಣಿ ಮುಂಟಿ ಅಳಿಮಯ ನಮ್ ಪುನಿಯಣ್ಣ. ಇವತ್ತು ಹೆಣ್ಣು ಮನೆಯವರು ತೆರಣಿ ಮುಂಟಿಯಿಂದ ಪುನಿಯಣ್ಣ ನೋಡಕ ಕುರುಂಡಿಗೆ ಬಂದಿರೋ ಅಲ್ಲಿಗೆ ಹೋದ್ನ. ಫಂಕ್ಷನ್ ಗಳಿಗೆ ಹೋದ್ಮೇಲೆ ಅಲ್ಲಿರೋ ಹಪ್ಪಳ ಎತ್ಕೊ ತಿಂದಿಲ್ಲ ಅಂದ್ರ ನಮ್ಗ ನಾವೇ ಅವಮಾನ ಮಾಡ್ಕೊಂಡಂಗ. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಆದ್ರೂ ಪುನಃ ರಮ್ಮಂಗ್ ಮಾತ್ರ ಮೊಮ್ಮಗೊಂದು ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಯ್ತು ಅಂತ ತಕ್ಷಣ ತುಂಬಾ ಖುಷಿ ಆಗವ್ರ. ಎಲ್ಲಾದ್ರೂ ಫಂಕ್ಷನ್ ಗಳಲ್ಲಿ ಎಲೆ ಎತ್ಬೇಕು ಅಂದ್ರ ಎಲೆ ಹಾಕ್ಬೇಕು ಅಂದ್ರ ನಮ್ ದರ್ಶನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ ಪುನಿಯಣ್ಣನ ತೆರಣೆ ಉಂಟವ್ರು ನೀನ್ ನೋಡಕ್ ಬಂದ್ರ ಹೋಗಂದ್ರ ನಾಚಕ ಆಯ್ತಾ ಅಂತ ನೋಡಪ್ಪ. ಅಯ್ಯಪ್ಪ ಬಟ್ರೋ ಮಾಡ್ರೆ ಸಾರ್ ಮಾತ್ರ ತಿಂತೆ ಇದ್ರೆ ಸ್ವರ್ಗ ಅನ್ಬಿಟ್ಟು 3 ಸತಿ ಅನ್ನ ಕಿಸ್ಕೊಂಡ್ ಉಣ್ಕೊಂಡು ನಮ್ ಪುನಿಯಣ್ಣನ ಟಾಟಾ ಬಾಯ್ ಬಾಯ್ ನಮ್ ಊರ್ಗ್ ಹೋಯ್ತೀವಿ ಅಂದ್ಬಿಟ್ಟು ಸೀದಾ ನಮ್ ಸಿಲಿಕಾನ್ ಸಿಟಿ ಉಳ್ಳಾಳಿಗೆ ಬಂದ ಅಷ್ಟೇ.